ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಐಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರ ವಾರ. ರಾಯರಿಗೆ ನಾನು ಬೆಳಗ್ಗೆನೇ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಂಡೆ. ಬೇಗನೆ ಎದ್ದಿದ್ದೆ. ಇವತ್ತು ಬೇಗನೂ ಸಹ ಪೂಜೆ ಆಯಿತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಬಂದೆ. ಇವತ್ತು ಗುರುವಾರ ತುಂಬ ಅಂದರೆ ತುಂಬ ಉತ್ತಮವಾದಂಥ ದಿನ. ಏಕೆ ಅಂತಂದರೆ ಇವತ್ತು ನರಸಿಂಹಸ್ವಾಮಿ ಜಯಂತಿ ಆಗಿದೆ. ಅಂದರೆ ನರಸಿಂಹಸ್ವಾಮಿ ಹುಟ್ಟಿದ್ದಂಥ ದಿವಸ ಇವತ್ತು ಶನಿವಾರ ಸಂಜೆ ನರಸಿಂಹಸ್ವಾಮಿ ಹುಟ್ಟಿದ್ದಂಥದ್ದು. ಹಂಗಾಗಿ ಇವತ್ತು ರಾಯರ ವಾರನೂ ಬಂದಿದೆ, ನರಸಿಂಹಸ್ವಾಮಿ ಜಯಂತಿನೂ ಬಂದಿದೆಯಲ್ಲ. ಹಂಗಾಗಿ ಮನೆಯಲ್ಲಿ ಸಂಜೆ ಇವತ್ತು ಈ ಪೂಜೆನ ನಾವು ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನರಸಿಂಹಸ್ವಾಮಿಗೆ ಸಂಜೆನೇ ಪೂಜೆ ಮಾಡೋಂಥದ್ದು, ಅದು ಹೊಸ್ತಿಲಿಗೆ ಪೂಜೆ ಮಾಡೋವಂಥದ್ದು. ಪ್ರತಿಯೊಬ್ಬರು ಸಹ ಇದನ್ನು ಮಾಡಿ ನರಸಿಂಹಸ್ವಾಮಿ ಅನುಗ್ರಹ ಎಲ್ರಿಗೂ ಇರುತ್ತೆ. ನರಸಿಂಹಸ್ವಾಮಿ ಅವತಾರನೇ ಶ್ರೀಹರಿ ಆಗಿರ್ಬೋದು, ಶ್ರೀಮನ್ನಾರಾಯಣ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು. ಹಂಗಾಗಿ ಗುರುವಾರ ದಿವಸನೇ ಈ ವಾರ ಬಂದಿದೆ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ಸಂಜೆ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆನ ನೀವು ಹೊಸ್ತಿಲಿಗೆ ಮಾಡಿ ಮುಸ್ಸಂಜೆ ಟೈಮಲ್ಲಿ, ಗೋಧೂಳಿ ಟೈಮಲ್ಲಿ ಈ ಪೂಜೆ ಮಾಡಿ 5:30ಯಿಂದ 6 ಗಂಟೆ ಒಳಗಡೆ ಈ ಪೂಜೆನ ಮುಗಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ರಾಯರಿಗೆ ಗುರುವಾರ ವಾರ ಬಂದಿದೆಯಲ್ಲ, ಅವತ್ತೂ ಸಹ ನರಸಿಂಹಸ್ವಾಮಿ ವಾರನೂ ಬಂದಿದೆ. ನಾವು ಈ ಥರ ಏನಾದರೂ ಒಂದು ವಿಶೇಷವಾದಂಥ ದಿನ ಬಂದಾಗ, ಅವತ್ತು ವಿಶೇಷವಾದಂಥ ಪೂಜೆ ಮಾಡಿದಾಗ ನಮಗೆ ಅನುಗ್ರಹ ಮಾಡ್ತಾರೆ ದೇವತೆಗಳು. ನರಸಿಂಹಸ್ವಾಮಿ ಅಂತಂದ್ರೇ ಶ್ರೀಹರಿ ಆಗಿರ್ಬೋದು, ಶ್ರೀಮನ್ನಾರಾಯಣ ಆಗಿರ್ಬೋದು. ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ ನಮ್ಮನೆಗೆ ಆಗಮನ ಮಾಡ್ತಾರೆ. ಮತ್ತು ನರಸಿಂಹಸ್ವಾಮಿ ಲಕ್ಷ್ಮೀ ಸಮೇತ ನಮ್ಮನೆಗೆ ಆಗಮನ ಮಾಡೋವಂಥದ್ದು. ಲಕ್ಷ್ಮೀದೇವಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಇರಬೇಕು. ಹಾಗಾಗಿ ನರಸಿಂಹಸ್ವಾಮಿ ನಾವು ಪೂಜೆ ಮಾಡ್ತು ಅಂತಂದರೆ ಅದು ಸಂಜೆ ಹೊಸ್ತಿಲಿಗೆ ಪೂಜೆ ಮಾಡ್ತು ಅಂತಂದರೆ ನಾರಾಯಣ ಮತ್ತು ಲಕ್ಷ್ಮಿ ಇವರಿಬ್ಬರು ಸಹ ನಮ್ಮನೆಗೆ ಆಗಮನ ಮಾಡ್ತಾರೆ ಅಂತ ಹಿಂದೆಯಿಂದನೂ ಸಹ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಸಹ ಇವತ್ತು ಸಂಜೆ ಹೊಸ್ತಿಲಿಗೆ ಪೂಜೆ ಮಾಡಿ ನಿಮಗೆ ಅನುಗ್ರಹನ ನರಸಿಂಹಸ್ವಾಮಿ ಲಕ್ಷ್ಮಿ ಮಾಡೇ ಮಾಡ್ತಾಳೆ. ನರಸಿಂಹಸ್ವಾಮಿ ಇದ್ದ ಕಡೆ ಲಕ್ಷ್ಮಿ ಇರ್ತಾಳೆ, ಶ್ರೀಹರಿ ಇದ್ದ ಕಡೆ ಲಕ್ಷ್ಮೀದೇವಿ ಇರ್ತಾಳೆ. ಹಂಗಾಗಿ ನಾರಾಯಣ ಇದ್ದ ಕಡೆ ಲಕ್ಷ್ಮೀದೇವಿ ಇರ್ತಾಳೆ. ಇವರೆಲ್ಲ ಒಂದೇ ಸ್ವರೂಪ, ರಾಘವೇಂದ್ರ ಸ್ವರೂಪನೇ. ಹಂಗಾಗಿ ರಾಘವೇಂದ್ರ ಸ್ವಾಮಿ ಎಲ್ಲಿರ್ತಾರೋ ಅವರು ಎಲ್ಲರೂ ಸಹ ದೇವತೆಗಳು ಅಲ್ಲಿರೋವಂಥದ್ದು. ನಾವು ಪ್ರತಿಯೊಬ್ಬರಿಗೂ ಪೂಜೆ ಮಾಡ್ತೀವಿ, ಆದರೆ ಎಲ್ಲರನ್ನೂ ಸಹ ಆರಾಧಿಸಬೇಕು. ಎಲ್ಲರೂ ಅನುಗ್ರಹನೂ ನಮಗೆ ಇರಬೇಕು. ತಾಯಿ ಲಕ್ಷ್ಮೀದೇವಿ ಆಗಿರ್ಬೋದು, ಲಕ್ಷ್ಮೀದೇವಿ ಹೊಲಿಸ್ಕೊಳ್ಳೋದಕ್ಕೆ ನಾವು ಯಾವ್ಯಾವ ಥರ ಪೂಜೆ ಮಾಡ್ತೀವಿ, ಏನೇನು ವ್ರತ ಅನ್ನೋದನ್ನು ಸಹ ಮಾಡ್ತೀವಲ್ಲ, ಅದೇ ರೀತಿಯೇ ನಾವು ನರಸಿಂಹಸ್ವಾಮಿ ನಾವು ಹೊಲಿಸ್ಕೊತು ಅಂತಂದರೆ ಲಕ್ಷ್ಮಿ ತಾನಾಗೆ ನಮ್ಮ ಮನೆಗೆ ಬರ್ತಾಳೆ. ಅಂದರೆ ಸಂಜೆ ಮುಸ್ಸಂಜೆ ಟೈಮಲ್ಲಿ ಬಾಗಿಲಿಗೆ ಹೊಸ್ತಿಲಿಗೆ ಈ ಪೂಜೆ ಮಾಡಿ ಯಾವ ಥರ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನಾನು ಇವತ್ತು ಸಂಜೆ 5:30ಯಿಂದ 6 ಗಂಟೆ ಒಳಗಡೆ ಮಾಡ್ಕೊಳ್ಳೋವಂಥ ಪೂಜೆ. ಸಂಜೆ 5:30ಯಿಂದ 6 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ರಾಯರಿಗೆ ನಾವು ಸಂಜೆ ಪೂಜೆ ಮಾಡ್ತೀವಲ್ಲ ಗೋಧೂಳಿ ಟೈಮಲ್ಲಿ, ಅದೇ ರೀತಿ ಸಂಜೆ ಹೊಸ್ತಿಲು ಪೂಜೆ ಮಾಡೋದಕ್ಕೆ ಮುಂಚೆ ನೀವು ಮನೆ ಕಸನ ಗುಡಿಸ್ಕೊಳ್ಳಿ. ಹೊರಗಡೆ ಕಸನೂ ಅಷ್ಟೇ, ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲನ್ನ ಶುದ್ಧವಾದಂಥ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ. ಮತ್ತು ಬಾಗಿಲಿಗೆ ಅರ್ಶಿನ ಬಳಿರಿ. ನೀವು ಶುಕ್ರವಾರ ಮಂಗಳವಾರ ಹೇಗೆ ಬಳಿತೀರೋ ಅದೇ ರೀತಿ ನೀವು ಅರ್ಶಿನ ಬಳಿಲಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ಇವತ್ತು ತುಂಬ ಉತ್ತಮವಾದಂಥ ದಿನ ಆಗಿರೋದ್ರಿಂದ ಲಕ್ಷ್ಮಿನೇ ಆಗಮನ ಆಗ್ತಾಳೆ. ಹಾಗಾಗಿ ಹೊಸ್ತಿಲಿಗೆ ನೀವು ಅರ್ಶಿನ ಬಳಿರಿ. ನಂತರ ಅರ್ಶಿನ ಕುಂಕುಮ ಇಟ್ಟು ಸ್ವಲ್ಪ ಮಂತ್ರಾಕ್ಷತೆ ಮತ್ತು ಹೂ ಎಲ್ಲನೂ ಸಹ ಹೊಸ್ತಿಲಿಗೆ ಇಟ್ಟು ಆ ಕಡೆ ಈ ಕಡೆ 2 ದೀಪ ಹಚ್ಚಿ, ಮತ್ತು ವಿಳೆದೆಲೆ ಮತ್ತು ಅಡಿಕೆ, ಬಾಳೆಹಣ್ಣು ಮತ್ತು ₹1 ನಾಣ್ಯ ಇಷ್ಟನ್ನ ಹೊಸ್ತಿಲ ಹತ್ರ ಇಕ್ಬಿಟ್ಟು ನೀವು ಪೂಜೆ ಮಾಡಿ. ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ, ರಾಯರಿಗೆ ಪೂಜೆ ಮಾಡಿ, ನಂತರ ನೀವು ತುಳಸಿ ದೇವ್ರಿಗೆ ಪೂಜೆ ಮಾಡಿ, ಹೊಸ್ತಿಲಿಗೆ ಪೂಜೆ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಬಿಡಿ. ರಂಗೋಲಿನ 9 ಎಳೆಯಲ್ಲಿ ಬಿಡ್ತೀರಾ, ಇಲ್ಲ 11 ಎಳೆಯಲ್ಲಿ ಬಿಡ್ತೀರಾ. ಈ ಥರ ನೀವು ರಂಗೋಲಿನ ಬಿಟ್ಕೊಂಡು ಆ ಕಡೆ ಈ ಕಡೆ ದೀಪ ಹಚ್ಚಿ, ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ, ದಕ್ಷಿಣೆ ಇಷ್ಟನ್ನ ಇಟ್ಬಿಟ್ಟು ನೀವು ದೀಪ ಹಚ್ಚಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಸಂಜೆ ಗೋಧೂಳಿ ಟೈಮಲ್ಲಿ ನಾವು ನರಸಿಂಹಸ್ವಾಮಿ ಲಕ್ಷ್ಮಿ ಪೂಜೆನ ಮಾಡ್ತು ಅಂತಂದರೆ ದೇವತೆಗಳ ಆಶೀರ್ವಾದ ಇರುತ್ತೆ. ಇವತ್ತು ನರಸಿಂಹಸ್ವಾಮಿ ಹುಟ್ಟಿದಂಥ ದಿನ, ಅಂದರೆ ಈ ಸಂಜೆ ನರಸಿಂಹಸ್ವಾಮಿ ಹುಟ್ಟಿದಂಥದ್ದು. ಹಂಗಾಗಿ ಸಂಜೆ ಗೋಧೂಳಿ ಟೈಮಲ್ಲೇ ಹೊಸ್ತಿಲಿಗೆ ಪೂಜೆ ಮಾಡಬೇಕು ಅಂತ ಅನ್ನೋದು. ಏಕೆ ಅಂತಂದರೆ ನರಸಿಂಹಸ್ವಾಮಿ ಹೊಸ್ತಿಲ ಮೇಲೆ ಇರೋವಂಥದ್ದು. ಹಂಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆನ ನಾವು ಹೊಸ್ತಿಲಿಗೆ ಮಾಡೋದು ಇದೇ ಕಾರಣಕ್ಕೋಸ್ಕರ. ಹೊಸ್ತಿಲ ಮೇಲೆ ನಾರಾಯಣ
ಇರೋದ್ರಿಂದ ಮತ್ತು ನರಸಿಂಹಸ್ವಾಮಿ ಇರೋದ್ರಿಂದ ಲಕ್ಷ್ಮಿನೇ ಆಗಮನ ಆಗ್ತಾಳೆ ಅನ್ನೋದೊಂದು ನಂಬಿಕೆಯಿಂದ ನಾವು ಇದನ್ನು ಮಾಡ್ತು ಅಂತಂದರೆ ಖಂಡಿತ ನಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಇವತ್ತು ಪ್ರತಿಯೊಬ್ಬರು ಅಷ್ಟೇ ಇದನ್ನು ಮಾಡಿ. ಇದನ್ನು ಬೆಳಗ್ಗೆ ಟೈಮು ಮಾಡೋ ಆಗಿಲ್ಲ, ಸಂಜೆನೇ ಮಾಡಬೇಕು ಈ ಪೂಜೆನ. ಹಂಗಾಗಿ ನಾನು ಬೇಗನೆ ವೀಡಿಯೋನ ಹಾಕ್ತಾಯಿದ್ದೀನಿ. ಹಂಗಾಗಿ ಗೊತ್ತಿಲ್ಲ ಅಂತ ಅನ್ನೋರು ಸಹ ಇದನ್ನು ತಿಳ್ಕೊಂಡು ನೀವು ಮಾಡಿ. ನಿಮ್ಮ ಕಷ್ಟ ನಷ್ಟ ಏನೇ ಇದ್ರೂ ಸಹ ಅದನ್ನೆಲ್ಲ ಭಗವಂತ ದೂರ ಮಾಡ್ತಾರೆ. ಇವತ್ತು ಸಂಜೆ ನೀವು ನರಸಿಂಹಸ್ವಾಮಿ ಲಕ್ಷ್ಮೀ ಮಂತ್ರನ ನೀವು ಹೇಳಿ. ನೀವು ಯಾವ ರೀತಿ ಅಂತಂದರೆ ಓಂ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ, ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ, ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ ಅಂತ ನೀವು 108 ಬಾರಿ ನೀವು ಹೇಳಿ. ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಮನ ನಮ್ಮ ಮನೆಗಾದರೆ ನಮಗೆ ಯಾವುದೇ ಒಂದು ತೊಂದರೆ ತಾಪತ್ರೆ ಬರೋದಿಲ್ಲ. ನರಸಿಂಹಸ್ವಾಮಿ ಆಗಮನ ಆದರೆ ಶತ್ರುಘಾಟ ಇರೋದಿಲ್ಲ. ನರಸಿಂಹಸ್ವಾಮಿ ಇದ್ದ ಕಡೆ ಯಾವ ಶತ್ರು ಆಗಲಿ ದುಷ್ಟ ಶಕ್ತಿಗಳಾಗಲಿ ಇದ್ಯಾವುದು ಇರೋದಿಲ್ಲ. ಮಾಟ ಮಂತ್ರ ತಂತ್ರ ಕುತಂತ್ರ ಯಾರು ಏನೇ ಮಾಡಿದ್ರು ಅಷ್ಟೇ ಅದ್ಯಾವುದು ನಿಮ್ಮ ಹತ್ರ ಆಗಲಿ ನಿಮ್ಮ ಮನೆ ಹೊಸ್ತಿಲು ದಾಟಿ ನಿಮ್ಮ ಮನೆ ಒಳಗಡೆ ಬರೋದಕ್ಕೂ ನರಸಿಂಹಸ್ವಾಮಿ ಬಿಡೋದಿಲ್ಲ. ಆಂಜನೇಯನ ನಾವು ಹೇಗೆ ಪೂಜೆ ಮಾಡ್ತೀವೋ ಆಂಜನೇಯ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ವೋ ಅದೇ ರೀತಿ ನರಸಿಂಹಸ್ವಾಮಿನೂ ಒಂದು ಸ್ವರೂಪ ಇದು. ಹಾಗಾಗಿ ನಾವು ದೇವತೆಗಳನ್ನ ನಾವು ಆರಾಧಿಸ್ಬೇಕು. ನಮ್ಗೆ ಗೊತ್ತಿದ್ದಷ್ಟು ನಾವು ದೇವ್ರನ್ನ ಆರಾಧಿಸ್ಬೇಕು, ದೇವ್ರ ಪೂಜೆ ಮಾಡಬೇಕು. ದೇವ್ರುಗಳು ಫಲ ಅನ್ನೋದು ಕೊಡ್ತಾರೆ. ನಾವು ಫಲ ಕೊಡ್ತಾನೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ನಾವು ಯಾವತ್ತೂ ಅಷ್ಟೇ ದೇವ್ರ ಪೂಜೆ ಮಾಡೋದಕ್ಕೆ ಹೋಗಬಾರ್ದು. ನಾನು ದೇವ್ರ ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತಂತೆ ಹಂಗಾಗಿ ನಾನು ಈ ಪೂಜೆ ಮಾಡಬೇಕು ಅಂತ ಯಾವತ್ತೂ ಅಷ್ಟೇ ಯಾರೋ ಮಾಡಿದ್ರು ಅಂತ ನಾವು ಮಾಡೋದಕ್ಕೆ ಹೋಗಬಾರ್ದು. ಒಂದು ನಂಬಿಕೆಯಿಂದ ಮಾಡಬೇಕು. ನಮ್ಗೆ ಒಳ್ಳೇದಾಗುತ್ತೆ ಅಂತ ದೇವ್ರು ನಂಬಬೇಕು. ನಾವು ನಂಬ್ತಾ ಇದ್ದೀವಿ, ಹಾಗಾಗಿ ನಾವು ದೇವ್ರನ್ನ ಪೂಜೆ ಮಾಡಬೇಕು ಅಂತ ಒಂದು ನಂಬಿಕೆಯಿಂದ ನಾವು ಪೂಜೆ ಮಾಡಬೇಕು. ಫಲನ ಎಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಡ್ಬೇಕು. ಈಗ ನಮಗೆ ತುಂಬಾ ಕಷ್ಟ ಇರುತ್ತೆ, ಯಾರೋ ಇನ್ನೊಂದು ದೇವ್ರ ಪೂಜೆ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಒಳ್ಳೇದಾಗಿದೆಯಲ್ಲ, ಅವ್ರು ಆ ದೇವ್ರ ಪೂಜೆ ಮಾಡ್ತಿದ್ದಾರಲ್ಲ, ನಾನು ಸಹ ಆ ದೇವ್ರಿಗೆ ಹೋಗಬೇಕು ಅಂತ ಯಾವತ್ತೂ ಅಷ್ಟೇ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಮನಸ್ಸಿನಲ್ಲೇ ಬರಬೇಕು. ದೇವರು ಆಗಮನ ಮಾಡ್ತಾರೆ, ನಮ್ಮ ಮನಸ್ಸಿನಲ್ಲಿ ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ಆವಾಗಲೇ ಅವರು ಪೂಜೆ ಮಾಡಿಸ್ಕೊಳ್ಳೋಕ್ಕಾಗೋದು. ಯಾವುದೇ ದೇವ್ರ ಪೂಜೆ ಮಾಡಲಿ ಒಂದು ನಂಬಿಕೆಯಿಂದ ಮಾಡಬೇಕು, ಒಂದು ಭರವಸೆಯಿಂದ ಮಾಡಬೇಕು. ಅವ್ರಿಗೆ ಒಳ್ಳೇದಾಗಿದೆ, ನಾನು ಆ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಇದಿಟ್ಕೊಂಡು ಮಾಡೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ದೇವ್ರುಗಳ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಅನುಗ್ರಹ ಮಾಡ್ತಾರೆ. ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನಾವು ಮಾಡಬೇಕು. ನಮ್ಮ ಕೆಲಸ ಕಾರ್ಯ ಏನಿದೆಯೋ ಅದನ್ನು ನಾವು ಮಾಡಬೇಕು. ಫಲನ ಭಗವಂತನ ಪಾದಕ್ಕೆ ಹಾಕ್ಬಿಡ್ಬೇಕು. ಏಕೆ ಅಂತಂದರೆ ನಾವು ಏನೊಂದು ನಿರೀಕ್ಷೆ ಇಟ್ಕೊಂಡು ನಾವೇನು ಅಷ್ಟೇ ಮಾಡೋದಿಲ್ಲ. ಈಗ ಹುಟ್ಟಬೇಕಾದ್ರೆ ನಾವು ಏನಾದರೂ ತೊಗೊಂಡು ಬರ್ತೀವ, ಮುಂದೆ ಹುಡ್ತಾ ಇದ್ದೀವಿ, ಅಲ್ಲಿ ಜೀವನ ಮಾಡೋದಕ್ಕೆ ಒಂದು ಮನೆ ಬೇಕು, ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕು, ಜೀವನ ಮಾಡೋದಕ್ಕೆ ದುಡ್ಡು ಬೇಕು ಅಂತ ಏನಾದರೂ ನಾವು ಬರಬೇಕಾದ್ರೆ ತೊಗೊಂಡು ಬರ್ತೀವ, ಏನೇನು ತರೋದಿಲ್ಲ. ಮತ್ತು ಹೋಗ್ಬೇಕಾದ್ರೆ ನಾವು ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ, ಏನೇನೆಲ್ಲ ನಾವು ದುಡ್ದು ಇಟ್ಟು ಹೋಗ್ತೀವಿ, ಅದನ್ನೆಲ್ಲ ನಾವು ತೊಗೊಂಡೋಗೋಕ್ಕಾಗುತ್ತಾ? ಖಂಡಿತ ಅದನ್ನೆಲ್ಲ ತೊಗೊಂಡೋಗೋಕ್ಕಾಗೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ, ಶ್ರೀಮನ್ನಾರಾಯಣನ ಇಚ್ಛೆ ಆಗಿರುತ್ತೆ. ಹಾಗಾಗಿ ಶ್ರೀಹರಿ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ. ಶ್ರೀಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಸತ್ಯ ಧರ್ಮ ಅನ್ನೋದಿರುತ್ತೆ. ಶ್ರೀಕೃಷ್ಣ ಶ್ರೀಮನ್ನಾರಾಯಣನ ಯಾರು ನಂಬ್ತಾರೋ ಅವ್ರ ಮನೆಯಲ್ಲಿ ಮತ್ತು ಅವ್ರ ಮನಸ್ಸಿಗೆ ಅವ್ರಿಗೆ ಯಾವುದೇ ಒಂದು ಕಷ್ಟ ನಷ್ಟ ಬರ್ತಿರೋ ಹಾಗೆ ತಂದೆ ಶ್ರೀಹರಿ ಆಗಿರ್ಬೋದು, ಶ್ರೀಮನ್ನಾರಾಯಣ ಮತ್ತು ಆಂಜನೇಯ ಸ್ವಾಮಿ ಇವರೆಲ್ಲರೂ ಅಷ್ಟೇ ಕಾಪಾಡ್ತಾರೆ. ನಾವು ಎಷ್ಟು ದೇವ್ರನ್ನ ನಂಬ್ತೀವೋ ಅಷ್ಟು ದೇವ್ರುಗಳ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ನಾವು ಒಂದು ಕೆಟ್ಟ ಮಾತನ್ನು ಅಷ್ಟೇ ಬೇರೆಯವ್ರಿಗೆ ಆಡೋದಕ್ಕೆ ಹೋಗ್ಬಾರ್ದು. ಮನಸ್ಸಿನಲ್ಲಿ ನಾವು ಕೊಳಕಿಟ್ಕೊಂಡು ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಅಷ್ಟೇ ಯಾವ ದೇವರು ಅನುಗ್ರಹ ಮಾಡೋದಿಲ್ಲ. ನಮ್ಮ ಮನಸ್ಸಿನಲ್ಲಾಗಿರ್ಬೋದು, ನಮ್ಮಲ್ಲಾಗಿರ್ಬೋದು ಯಾವುದೇ ಒಂದು ಕಲ್ಮಶ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಬೇರೆಯವ್ರಿಗೆ ಕೆಟ್ಟದನ್ನೇ ಬಯಸ್ತಾ ನಾವು ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ನಾವು 108 ಸತಿ ಅಲ್ಲ 1008 ಸತಿ ನಾವು ದೇವ್ರ ಸ್ತೋತ್ರ ಹೇಳಿದ್ರು ಸಹ ಪಾಪ ಕರ್ಮ ಹೋಗೋದಿಲ್ಲ. ದೇವ್ರು ಇದನ್ನೆಲ್ಲ ನೋಡ್ತಾನೆ. ಫಸ್ಟು ನಿನ್ನ ಮನಸ್ಸು ಶುದ್ಧಿ ಮಾಡ್ಕೊ. ನಿನ್ನ ಮೈ ತೊಳ್ಕೊಳ್ಳೋದಕ್ಕಿಂತ ಮನಸ್ಸು ತೊಳ್ಕೊ. ನೀನು ಮನಸ್ಸು ಶುದ್ಧ ಇಲ್ಲ, ನೀನು ಮೈ ತೊಳ್ಕೊಂಡು ನೀನು ಎಷ್ಟೇ ಪೂಜೆ ಮಾಡಿದ್ರು ನಿನ್ಗೆ ಅನುಗ್ರಹ ಮಾಡೋದಿಲ್ಲ, ನಿನ್ನ ಮನೆಗೂ ಸಹ ನಾನು ಬರೋದಿಲ್ಲ. ಆದರೆ ನಿನ್ನ ಮನಸ್ಸೇ ಸರಿ ಇಲ್ಲ, ಮನಸ್ಸೇ ಕೊಳಕಾಗಿದೆ. ಫಸ್ಟು ಮನಸ್ಸು ತೊಳ್ಕೊ ಅಂತ ಭಗವಂತ ಹೇಳ್ತಾನೆ. ನಾವು ದೇವ್ರ ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮನಸ್ಸು ಚೆನ್ನಾಗಿತ್ತು ಅಂತಂದರೆ ಅಲ್ಲೇ ಭಗವಂತ ಇರ್ತಾನೆ. ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ಭಗವಂತ ಇರ್ತಾನೆ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ದಾರಿಲಿ ಹೋಗಬೇಕು. ಸತ್ಯ ಧರ್ಮ ಅನ್ನೋ ಒಂದು ಹೂಡಿಕೆಯನ್ನು ನಾವು ಪಾಲಿಸ್ಕೊತು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೇದು ಮಾಡ್ತಾರೆ ಭಗವಂತ. ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದು ಮಾಡೋ ಕೆಲಸದಲ್ಲೂ ಸಹ ಕೆಟ್ಟದ್ದು ಮಾಡ್ತಾ, ಬೇರೆಯವ್ರ ಋಣ ತಿಂತ, ಬೇರೆಯವ್ರ ಕಣ್ಣೀರು ಹಾಕಿಸ್ತಾ, ಬೇರೆಯವ್ರಿಗೆ ಚುಚ್ಚಿ ನಾವು ಮಾತಾಡ್ತಾ ನಾವು ಕೆಟ್ಟ ಕೆಲಸನೇ ಜೀವನದ ಪೂರ್ತಿ ಮಾಡ್ತಿದ್ರೆ ದೇವ್ರು ಹೇಗೆ ಅನುಗ್ರಹ ಮಾಡ್ತಾನೆ? ದೇವರು ಅಂಥವ್ರ ಜೊತೆನೂ ಇರೋದಿಲ್ಲ, ಅಂಥ ದಾರಿಗೂ ಸಹ ಭಗವಂತ ಇರೋದಿಲ್ಲ. ಇದು
ಸುಮಾರು ಜನಕ್ಕೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಆದರೂ ಕೆಲವೊಬ್ಬರು ಗೊತ್ತಿದ್ದು ತಪ್ಪು ಮಾಡ್ತಾರೆ. ದೇವರು ಶಿಕ್ಷೆ ಕೊಡ್ತಾನೆ ಅಂತ ಅನ್ನೋದು ಗೊತ್ತಿದ್ದು ತಪ್ಪು ಮಾಡ್ತಾರೆ. ಅದನ್ನು ಭಗವಂತನೇ ನೋಡ್ಕೋತಾನೆ. ಏಕೆಂತಂದರೆ ಗೊತ್ತಿಲ್ದಿರೋ ತಪ್ಪನ್ನು ನಾವು ಮಾಡ್ಬೋದು, ಅದನ್ನು ಭಗವಂತ ಕ್ಷಮಿಸ್ತಾನೆ. ಆದರೆ ಗೊತ್ತಿದ್ದು ನಾವು ತಪ್ಪು ಮಾಡ್ತು ಅಂತಂದರೆ ದೇವ್ರುಗಳು ಕ್ಷಮಿಸೋದಿಲ್ಲ. ಭೂಮಿ ತಾಯಿ ಆಗಲಿ ಆಕಾಶ ಆಗಲಿ ಯಾವುದೂ ಅಷ್ಟೇ ಕ್ಷಮಿಸೋದಿಲ್ಲ. ಏಕೆಂತಂದರೆ ಭೂಮಿ ತಾಯಿ ಮೇಲೆ ನಿಂತಿರ್ತೀವಿ. ಆ ಭೂಮಿ ತಾಯಿಗೆ ನಾವು ಪೂಜೆನೂ ಸಹ ಮಾಡ್ತೀವಿ, ಪೂಜೆನೂ ಸಹ ಸಲ್ಲಿಸ್ತೀವಿ. ಆದರೆ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ನಾವು ಕೆಟ್ಟು ಮಾತಾಡ್ತೀವಿ, ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತೀವಿ. ಭೂಮಿ ತಾಯಿ ನೋಡೋದಿಲ್ವ, ಭಗವಂತ ನೋಡೋದಿಲ್ವ, ಇದನ್ನೆಲ್ಲ ನೋಡ್ತಿರ್ತಾರೆ. ಹಂಗಾಗಿ ನಾವು ಎಷ್ಟು ನಮಗೆ ಗೊತ್ತಿದೆಯೋ ಅಷ್ಟು ನಾವು ಒಳ್ಳೇದು ಮಾಡ್ತಾ ಹೋಗಬೇಕು. ನಮ್ಮ ಕೈಲಿ 10 ರೂಪಾಯಿ ಆಯ್ತಾ, ಅದರಲ್ಲಿ ಒಂದು ರೂಪಾಯಿ 2 ರೂಪಾಯಿ ನಾವು ದಾನ ಮಾಡ್ತಾ ಹೋಗಬೇಕು. ದುಡ್ದಿದ್ದೆಲ್ಲ ನಾವು ದಾನ ಮಾಡಂತ ಯಾರೂ ಕೇಳೋದಿಲ್ಲ. ಹೊಸ್ತೊಟ್ಟೆಗೆ ಒಂದು ತುತ್ತು ಅನ್ನ ಹಾಕಬೇಕು. ಯಾರಾದರೂ ಕಷ್ಟ ಅಂತಾರ, ಅವ್ರಿಗೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ. ಖಂಡಿತ ದೇವ್ರುಗಳು ನೀವು 100 ರೂಪಾಯಿ ಸಹಾಯ ಮಾಡಿದ್ರೆ ನಿಮಗೆ 1000 ರೂಪಾಯಿ ಯಾವ ಕಡೆಯಿಂದನಾದರೂ ಕೊಡ್ತಾನೆ. ನೀವು ಅನ್ನದಾನ ಮಾಡಿ ದೇವಸ್ಥಾನಗಳ್ಗಾಗಿರ್ಬೋದು, ಇಲ್ಲ ಯಾರೋ ತುಂಬ ಕಡು ಬಡವರು ಇರ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಅಕ್ಕಿ, ಬೇಳೆ, ಹಾಲು, ಮೊಸರು ಏನಾರು ತೊಗೊಂಡು ಕೊಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ದೇವಸ್ಥಾನಗಳಿಗೆ ನೀವು ಹಾಲು ಮೊಸರು ಕೊಡಿಸಿ. ಅಭಿಷೇಕಕ್ಕೆ ಅಂತ ಅಲ್ಲಿ ದೇವ್ರಿಗೆ ಬಡಿಸ್ಕೊತಾರಲ್ಲ, ಹಂಗಾಗಿ ತುಂಬ ಒಳ್ಳೆಯದು. ನೀವು ರಾಯರ ಮಠಕ್ಕೆ ಕೊಟ್ಟರು ಪರವಾಗಿಲ್ಲ, ಆಂಜನೇಯ ದೇವಸ್ಥಾನ ಕೊಟ್ಟರು ಪರವಾಗಿಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ ಯಾವುದೇ ದೇವಸ್ಥಾನ ಆಗಿರಲಿ, ಹಾಲು ಮೊಸರು ತೊಗೊಂಡೋಗಿ ಕೊಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೊಗೊಂಡೋಗಿ ಕೊಡಿ. ಅರ್ಧ ಲೀಟ್ರ್ ತೊಗೊಂಡೋಗಿ ಕೊಡೋಕ್ಕಾಗುತ್ತಾ ಕೊಡಿ. ನಿಮ್ಗೆ ಸಾಧ್ಯವಿಲ್ವಾ ಕಾಲು ಲೀಟ್ರ್ ಮೊಸರು, 1 ಲೀಟ್ರ್ ಹಾಲು ತೊಗೊಂಡೋಗಿ ಕೊಡಿ. ನೋಡಿ, ನಾವೇನೇ ಪಾಪ ಕರ್ಮ ಮಾಡಿದರೂ ಅದನ್ನೆಲ್ಲ ಭಗವಂತ ದೂರ ಮಾಡ್ತಾನೆ. ನಾವು ತೊಗೊಂಡೋಗಿ ಕೊಡೋ ಹಾಲು ಮೊಸರನ್ನ ಭಗವಂತಂಗೆ ಅಭಿಷೇಕ ಮಾಡ್ತಾರೆ, ಅದು ನಮಗೆ ಸಲ್ತೈತೆ. ನಾವು ಎಷ್ಟೇ ಏನೇ ದುಡಿದ್ರೂ ಸಹ ಅದನ್ನೆಲ್ಲ ನಾವು ಒತ್ಕೊಂಡು ಹೋಗೋದಿಲ್ಲ. ನಾವು ದಾನ ಧರ್ಮ ಅಂತ ನಾವು ಮಾಡ್ತು ಅಂತಂದರೆ ಬೇರೆ ಕಡೆಯಿಂದ ಭಗವಂತ ನಮಗೂ ಸಹ ಕಷ್ಟ ಅಂತ ಬಂದಾಗ ಬೇರೆಯವರು ದಾನ ಧರ್ಮ ಮಾಡೇ ಮಾಡ್ತಾರೆ. ನಾವು ದುಡ್ದಿದ್ದೆಲ್ಲ ನಾವೇ ತಿಂತೀವ, ನಾವೇ ಒತ್ಕೊಂಡು ಹೋಗೋದಿಲ್ಲ. ಏಕೆಂತಂದರೆ ನಮಗೆಷ್ಟು ಸೇರಬೇಕೋ ಅಷ್ಟು ಸೇರುತ್ತೆ, ಎಷ್ಟು ಖರ್ಚಾಗಬೇಕೋ ಅಷ್ಟು ಖರ್ಚಾಗುತ್ತೆ. ಹಾಗಾಗಿ ನಾವು ಇದನ್ನು ಸಂಪೂರ್ಣವಾಗಿ ನಂಬ್ತು ಅಂತಂದರೆ ಖಂಡಿತ ದೇವತೆಗಳ ಅನುಗ್ರಹ ಇರುತ್ತೆ. ಇವತ್ತು ಸಂಜೆ ನರಸಿಂಹಸ್ವಾಮಿ ಜಯಂತಿ ಆಗಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿ ಹೊಸ್ತಿಲಿಗೆ ನಿಮ್ಮ ಕಷ್ಟ ನಷ್ಟ ಎಲ್ಲನೂ ಸಹ ದೂರ ಮಾಡ್ತಾಳೆ. ತಾಯಿ ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಮನೆಯಲ್ಲಿ ಆಗಮನ ಮಾಡ್ತಾಳೆ. ನರಸಿಂಹಸ್ವಾಮಿ ಇದ್ರೇ ತಾಯಿ ಲಕ್ಷ್ಮೀದೇವಿ ಬರೋ ಅಂಥದ್ದು. ಇವತ್ತು ಸಂಜೆ ಮಾಡೋ ಅಂಥದ್ದು, ಬೆಳಗ್ಗೆ ಟೈಮು ಮಾಡೋ ಆಗಿಲ್ಲ. ನೀವು ಕೆಲವರು ಸಹ ಕೇಳ್ಬೋದು, ಇವತ್ತು ಬೆಳಗ್ಗೆ ನಾವು ಪೂಜೆ ಮಾಡಿಬಿಟ್ಟಿದ್ದೀವಿ, ನಮಗೆ ಗೊತ್ತಿರಲಿಲ್ಲ ಅಂತ. ಇಲ್ಲ, ಬೆಳಗ್ಗೆ ಮಾಡೋ ಅಂಥದ್ದಲ್ಲ, ಸಂಜೆ ಮಾಡೋ ಅಂಥದ್ದು. ನರಸಿಂಹಸ್ವಾಮಿ ಸಂಜೆ ಹುಟ್ಟಿದ್ದಂಥದ್ದು, ಶನಿವಾರ ಸಂಜೆ ಹುಟ್ಟಿದ್ದಂಥದ್ದು ಹೊಸ್ತಿಲಿನ ಮೇಲೆ. ಹಂಗಾಗಿ ಹೊಸ್ತಿಲಿಗೆ ಸಂಜೆನೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ನೀವು ಸಂಜೆ ಎಲ್ಲರೂ ಸಹ ಪೂಜೆ ಮಾಡಿರಿ ತಪ್ಪದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಸಹ ಇವತ್ತು ಸಂಜೆ ನಾನು ಪೂಜೆ ಮಾಡ್ತೀನಿ. ನಮಗೇನು ಕಷ್ಟ ನಷ್ಟ ಇದೆಯೋ ಅದನ್ನೆಲ್ಲ ನೀ ದೂರ ಮಾಡು ಭಗವಂತ ಅಂತ ಕೇಳ್ಕೊಳ್ಳೋಣ. ನಮಗೆ ಎಷ್ಟೇ ಕಷ್ಟ ಬಂದ್ರೂ ಸಹ ದೇವರೇ ದಿಕ್ಕು, ದೇವರೇ ದಾರಿ ತೋರಿಸೋದು, ದೇವರೇ ಅನುಗ್ರಹ ಮಾಡಬೇಕು. ಯಾವ ಜನ ನಂಬಿದ್ರು ಅಷ್ಟೇ ಏನೂ ನಮಗೆ ಪ್ರಯೋಜನ ಆಗೋದಿಲ್ಲ. ಕೆಲವ್ರು ಇವತ್ತು ಸಹಾಯ ಮಾಡಿದ್ರು, ಅವ್ರಿಗೆ ಸಹಾಯ ಅನ್ನೋದು ನಾವು ವಾಪಸ್ ತಿರುಗಿಸ್ಲೇಬೇಕು. ಅವ್ರು ಮಾಡಿದ್ದಂಥ ಸಹಾಯನ ನಾವು ಸಹ ಒಂದಲ್ಲ ಒಂದು ರೀತಿ ಮಾಡಲೇಬೇಕು. ಆದರೆ ಜನ ಕೊಟ್ಟಿದ್ದು ತಾತ್ಕಾಲಿಕ, ಭಗವಂತ ಕೊಡೋದೇ ಶಾಶ್ವತ. ಹಂಗಾಗಿ ನಾವು ಮನುಷ್ಯನ ಜೀವನ ಪಡೆಯೋದಕ್ಕೆ ಭಗವಂತನ ಅನುಗ್ರಹ ಇತ್ತು. ಹಂಗಾಗಿ ನಾವು ಬದುಕೋದಕ್ಕೂ ಅಷ್ಟೇ, ನಾವು ಜೀವನ ಮಾಡೋದಕ್ಕೂ ಅಷ್ಟೇ. ಇವತ್ತು ನಿಮ್ಮ ಹತ್ರ ಸಾಲ ಇದೆಯಾ, ನಿಮ್ಮ ಕಷ್ಟ ಇದೆಯಾ, ಅದನ್ನೆಲ್ಲ ಭಗವಂತನೇ ದೂರ ಮಾಡೋವಂಥದ್ದು. ನಾವು ಜನದ ಕೈಲಿ ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಜನ ಮಾತ್ರ ನಮ್ಮ ಕಷ್ಟ ದೂರ ಮಾಡೋದಿಲ್ಲ. ನಿಮ್ಮ ಕಷ್ಟ ಏನೇ ಇದ್ದರೂ ನೀವು ತಂದೆ ರಾಯರ ಮುಂದೆ ಹೇಳಿ, ಶ್ರೀಕೃಷ್ಣನ ಹತ್ರ ಹೇಳಿ, ನಿಮ್ಮ ಮನೆ ದೇವ್ರ ಹತ್ರ ಹೇಳಿ, ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಇವತ್ತು ಜನ ನಿಮ್ಮ ಕಷ್ಟನೆಲ್ಲ ಕೇಳ್ತಾರೆ, ನಾಳೆ ಹಾಡ್ಕೊಂಡು ನಗ್ತಾರೆ. ಈ ಥರ ಪರಿಸ್ಥಿತಿ ಸುಮಾರು ಜನಕ್ಕೂ ಸಹ ಇರುತ್ತೆ. ಏಕೆ ಅಂತಂದರೆ ಅಕ್ಕಪಕ್ಕದವರೇ ಹಾಡ್ಕೊಂಡು ನಗ್ತಾರೆ ಅಂತ ಸುಮಾರು ಜನ ನನಗೆ ಕಮೆಂಟ್ ಆಗ್ತೀರ. ನಾನು ರಾಯರು ಪೂಜೆ ಮಾಡೋದಕ್ಕೂ ಬಿಡೋದಿಲ್ಲ, ಮಾಡಿದ್ರೆ ಚುಚ್ಚಿ ಮಾತಾಡ್ತಾರೆ. ಮತ್ತು ರಾಯರು ಮಠಕ್ಕೆ ಹೋಗ್ತು ಅಂತಂದರೆ ಮಠ ಮಂತ್ರ ಮಾಡಿಸೋದಕ್ಕೆ ಹೋಗ್ತಿದ್ದಾರೆ ಅಂತ ಅಂತಾರೆ ಅಂತ ನೀವು ಹೇಳ್ತಿರಲ್ಲ. ನೀವು ನೋಡಿ,
ಅದನ್ನೆಲ್ಲ ಭಗವಂತ ನೋಡ್ಕೋತಾನೆ. ನೀವು ಮಾಟ ಮಂತ್ರ ಮಾಡ್ತಿದ್ದೀರೋ ಇಲ್ಲ ನೀವು ದೇವ್ರು ಮಾಡ್ತಿದ್ದೀರೋ ಅದೆಲ್ಲ ದೇವ್ರ ಹತ್ರ ಸತ್ಯ ಅನ್ನೋದಿರುತ್ತೆ. ಅವ್ರೇನು ಮಾಡ್ತಾರೋ ಮಾತಾಡ್ತಾರೋ ಅದನ್ನು ಆ ಪಾಪ ಕರ್ಮನ ಅವರೇ ಕಟ್ಕೊಳ್ಳಿ. ಅವರು ನೀವು ಏನು ಅಷ್ಟೇ ತಿರುಗಿಸಿ ಯಾವುದೇ ಒಂದು ಉತ್ತರ ಕೊಡೋದಕ್ಕೆ ಹೋಗ್ಬಿಡಿ. ಏಕೆಂತಂದರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲಾಕಿ ಏನಕ್ಕೆ ಮುಖಕ್ಕೆ ಎಗರಿಸ್ಕೊಳಕ್ಕೆ ಹೋಗಬೇಕು? ಆಯ್ತಪ್ಪ ಅಂದು ನೀನೇ ದೊಡ್ಡವನಾಗು. ನಾನು ದೇವ್ರು ಮಾಡ್ತಿದ್ದೀನೋ ಇಲ್ಲ ಮಾಟ ಮಂತ್ರ ಮಾಡ್ತಿದ್ದೀನೋ ಎಲ್ಲ ಭಗವಂತನ ಹತ್ರ ಇರುತ್ತೆ. ನಾನು ಕೆಟ್ಟದ್ದು ಮಾಡಿದ್ರೆ ನನಗೆ ಕೆಟ್ಟದಾಗುತ್ತೆ. ನನ್ನ ಮೇಲೆ ಯಾರು ಇಲ್ಲದೆ ಇರೋದು ಹೇಳ್ತಾರೋ ಅವ್ರನ್ನ ದೇವರೇ ನೋಡ್ಕೋತಾನೆ ಅಂತ ನೀವು ಎಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡಿ. ಏಕೆ ಅಂತಂದರೆ ನಾವು ಅನ್ನೋದ್ರಿಂದ ನಾವು ಅವ್ರಿಗೇನೋ ಒಂದು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ದೇವ್ರು ಮಾಡಬೇಕು, ದೇವರು ಅವ್ರಿಗೆ ಶಿಕ್ಷೆ ಕೊಡಬೇಕು. ಖಂಡಿತ ಅಂಥವ್ರಿಗೊಂದಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಇವತ್ತು ಗುರುವಾರ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆನ ಸಂಜೆ ಗೋಧೂಳಿ ಟೈಮಲ್ಲಿ ಹೊಸ್ತಿಲಿಗೆ ನೀವು ಪೂಜೆ ಮಾಡಿ ರಾಯರ ಅನುಗ್ರಹ ಆಗಿರ್ಬೋದು, ಶ್ರೀಹರಿ ಅನುಗ್ರಹ ಆಗಿರ್ಬೋದು, ನರಸಿಂಹಸ್ವಾಮಿ ಲಕ್ಷ್ಮಿ ಅನುಗ್ರಹ ಇವರೆಲ್ಲರೂ ಅನುಗ್ರಹನೂ ಅಷ್ಟೇ ನಮಗೆ ಆಗುತ್ತೆ. ನಮಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.